ನಾನು ಏನಪ್ಪ ಇದು ಗೊಂಬೆನ ಅಂತ ಮಾಡ್ಕೊಂಡೆ. ಓಯ್ ಹ್ಞೂ ಓಯ್ ಕಟ್ಟಿದ್ದೀರ ಅಲ್ವಾ? ಎಷ್ಟು ಜೋರೈತೆ. ಇದೇನಾ? ಹಾಂ. ಓಯ್ ಹಾಯ್, ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಮಗಳು ಮಲ್ಕೊಂಡಿದ್ಲು, ಸ್ವಲ್ಪ ಫ್ರೀ ಟೈಮ್ ಸಿಕ್ತು, ಅದಕ್ಕೆ ವಾಕ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದೆ. ಈಗ ತಾನೇ ಸ್ವಲ್ಪ ಮಳೆ ಆಗಿದೆ, ತಣ್ಣಗಿದೆ ವಾತಾವರಣ ಕೂಡ. ನಮ್ಮೂರು ಹೇಗಿದೆ ಅಂತ ಹೇಳಿ ತೋರಿಸೋಣ ಅಂತ ಅನ್ನಿಸ್ತು, ಹಾಗಾಗಿ ಬಂದೆ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ತೋಟ, ಅದು ನೀರಿಲ್ದೇ ಒಣಗೋಗಿದೆ. 1500 ಅಡಿವರೆಗೂ ಕೂಡ ಬೋರ್ನ ಕೊರೆಸಿದ್ರು, ರೀಬೋರ್ ಮಾಡಿದ್ರು. ಒಂದು ಸ್ವಲ್ಪನೂ ಕೂಡ ನೀರು ಬಿದ್ದಿಲ್ಲ. ಮನೆಯೆಲ್ಲ ಕಟ್ಕೊಂಡು ಹೊಸ ತೋಟ ಎಲ್ಲ ಮಾಡಿದ್ರು, ಹಾಗಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ನೋಡಿ ಕಾಣಿಸ್ತಾ ಇದೆಯಾ? ಫುಲ್ಲು ಬಾಳೆ ಮತ್ತು ಅಡಿಕೆ ಗಿಡ ಎಲ್ಲ ಒಣಗೋಗಿದೆ. ತೆಂಗಿನ ಸಸಿ ಯಾವುದಕ್ಕೂ ಕೂಡ ನೀರಿಲ್ಲ, ಫುಲ್ಲು ಸ್ಟಾಪ್ ಆಗಿದೆ ಕಂಪ್ಲೀಟ್ ಬೋರು. ಮತ್ತು ಅದ್ರ ಪಕ್ಕ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಸ್ವಲ್ಪ ನೀರು ಬರ್ತಿದೆ ಅಷ್ಟೇ ಬೋರ್ವೆಲ್ಲಲ್ಲಿ. ಅವರು ತೊಟ್ಟಿಗೆ ಬಿಡ್ಕೊಂಬಿಟ್ಟು ನೀರು ಹೊಡಿತಿದ್ದಾರೆ. ಮತ್ತು ನಮ್ಮದು ಎಲ್ಲ ನೀರು ಕಡಿಮೆ ಆಗಿದೆ. ತುಂಬ ಬೇಸಿಗೆ ಅಲ್ಲ ಇವಾಗ, ಮೇ ಬಂದರೂ ಕೂಡ ನೀರಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ. ಮಳೆ ಕೂಡ ಎಲ್ಲೋ ಒನ್ ಟೈಮ್ ತುಂಬ ಚೆನ್ನಾಗಿ ಬಂದಿದೆ, ಅದಾದಮೇಲೆ ಬಂದೇ ಇಲ್ಲ. ಚೂರು ಮಳೆ ಆಗ್ತಾಯಿದೆ ಅಷ್ಟೇ. ಅಷ್ಟು ಸಾಕಾಗಲ್ಲ ತೋಟಗಳಿಗೆಲ್ಲ. ನೋಡಿ ಅಷ್ಟು ಚೆನ್ನಾಗಿಲ್ಲ ತೋಟಗಳೆಲ್ಲ, ಫುಲ್ಲು ಒಣಗೋಗ್ಬಿಟ್ಟಿದೆ. ಫಸಲೇ ಇಲ್ಲ, ಜಸ್ಟ್ ಬರೀ ಗಿಡ ಒಣಗಿಸ್ಕೊಂಡ್ರೆ ಸಾಕಾಗಿದೆ ಇವಾಗ. ನೋಡಿ ನಮಗೆ ಈ ಸೈಡ್ ಮೋಡ ಆದರೆ ಅಷ್ಟೇ ನೀಟಾಗಿ ಮಳೆ ಬರುತ್ತೆ. ನೆನ್ನೆ ಎಲ್ಲ ಮೋಡ ಆಗಿತ್ತು, ಎಲ್ಲ ಪಾಸಾಯಿತು ಮೋಡ. ಶಿವಮೊಗ್ಗ, ಭದ್ರಾವತಿ ಸೈಡೆಲ್ಲ ತುಂಬ ಚೆನ್ನಾಗಿ ಮಳೆ ಆಗಿದೆ ನೆನ್ನೆ, ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಫುಲ್ಲು ನಮ್ಮೂರು, ಊರಿಂದ ಹೊರ್ಗಡೆ ನಮ್ಮ ಮನೆ ಇರೋದು. ಈ ಚನ್ನಗಿರಿ ತಾಲೂಕಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಈ ಟೈಮು. ಚನ್ನಗಿರಿ ತಾಲೂಕನ್ನ ಅಡಿಕೆ ನಾಡು ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾಗಿ ಎಲ್ಲಿ ನೋಡಿದ್ರೂ ಕೂಡ ಅಡಿಕೆ ಮರ ಕಾಣಿಸುತ್ತೆ, ಬೇರೆ ಮರ ಕಾಣಿಸೋದೇ ಇಲ್ಲ. ನೋಡಿ ನಾನು ಇಷ್ಟು ದೂರ ನಡ್ಕೊಂಡು ಬಂದೆ ನಮ್ಮ ಮನೆಯಿಂದ, ನೋಡಿ ಫುಲ್ಲು ದಾರಿವರೆಗೂ ಒಂದು ಮರ ಕೂಡ ನೀಟಾಗಿ ಕಾಣಿಸ್ತಾ ಇಲ್ಲ, ಬರೀ ಚಿಕ್ಕ ಚಿಕ್ಕ ಗಿಡಗಳಿದೆ ಅಷ್ಟೇ. ಮಳೆ ಬಾ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಹೇಳಿ ನೀವೇ? ನೋಡಿ ಇದು ನಮ್ಮಪ್ಪ ತೊಟ್ಟಿ ಮಾಡಿಸಿರೋದು. ಅವರು ತೊಟ್ಟಿಗೆ ಬಿಟ್ಟು ಹೊಡಿತಾ ಇಲ್ಲ, ಅವ್ರಿಗೆ ತೊಟ್ಟಿಗೆ ಬಿಟ್ಟು ಹೊಡೆಯೋದಂದರೆ ಇಂಟ್ರೆಸ್ಟೇ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಬೋರಿಂದ ಹೊಡಿತಾ ಇದ್ದಾರೆ ನೀರು. ಬೋರಿಂದ ಹೊಡೆದ್ರೆ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೈಡಿಗೆಲ್ಲ ನೀರು ನೀಟಾಗಿ ಹೋಗಲ್ಲ, ಸ್ವಲ್ಪ ಹೋಗುತ್ತೆ ಸೈಡಿಗೆ, ಸೆಂಟ್ರಿಗಷ್ಟೇ ನೀರು ಬರುತ್ತೆ ಪ್ರೆಷರು. ಸೈಡಲ್ಲಿರೋದೆಲ್ಲ ಒಣಕೊಂಡು ಹೋಗ್ಬಿಡುತ್ತೆ ಅಡಿಕೆ ಮರ ಎಲ್ಲ. ಹಾಗಾಗಿ ಬೋರಿಂದ ಡೈರೆಕ್ಟ್ ಹೊಡೆದ್ರೆ ಇದೇ ಡಿಸ್ಅಡ್ವಾಂಟೇಜು. ನೀರು ತುಂಬ ಚೆನ್ನಾಗಿ ಬಂದರೆ ಅಷ್ಟೇ ಎಲ್ಲ ಬುಡಗಳಿಗೂ ಕರೆಕ್ಟಾಗಿ ಹೋಗುತ್ತೆ. ಇವ್ರು ನೋಡಿ ನಮ್ಮಪ್ಪನ ಫ್ರೆಂಡ್ ತೋಟ ಇದು, ಅವರು ನೀರು ಕಡಿಮೆ ಆಗಿದೆ ಅಂತ ಹೇಳಿ ತೊಟ್ಟಿಗೆ ಬಿಟ್ಟು ಹೊಡಿತಾ ಇದ್ದಾರೆ, ರ್ಯಾಪರ್ ಹಾಕಿ ಎಲ್ಲ ಮಾಡಿಸ್ಬಿಟ್ಟು. ತೊಟ್ಟಿಗೆ ಬಿಟ್ಟು ಹೊಡೆದ್ರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಎಲ್ಲ ಬುಡಕ್ಕೂ ನೀರು ಕರೆಕ್ಟಾಗಿ ಹೋಗುತ್ತೆ ಪ್ರೆಷರು, ಮತ್ತು ನೀರು ತಣ್ಣಗಿರುತ್ತೆ. ಹಾಗಾಗಿ ಗಿಡನೂ ಕೂಡ ಚೆನ್ನಾಗಿರುತ್ತೆ. ಬೋರಿಂದ ಬರೋ ನೀರು ತುಂಬ ಬಿಸಿ ಇರುತ್ತೆ, ಹಾಗಾಗಿ ಅಷ್ಟು ಗಿಡಗಳು ತಂಪಾಗಲ್ಲ ಬೇಗ, ತುಂಬ ಫೋರ್ಸ್ಫುಲ್ಲಿಯಾಗಿ ಬರುತ್ತೆ, ಮತ್ತು ಸೈಡಿಗೆಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ಈ ಥರ ತೊಟ್ಟಿಗೆ ಬಿಟ್ಬಿಟ್ಟು ಹೊಡಿತಾರೆ. ಮತ್ತು ಟ್ಯಾಂಕರ್ ನೀರೂ ಈಸಿಯಾಗಿ ಬಿಡ್ಬೋದು. ಒಂದೊಂದು ಲಾರಿ ಟ್ಯಾಂಕರ್ ನೀರು ಕೂಡ 5,000 ಸಾವಿರ, ಮತ್ತು ಲಾರಿದು 5,000 ಹೇಳ್ತಾರೆ. ಟ್ಯಾಂಕರ್ದು ಟ್ಯಾಕ್ಟ್ರಿ ಟ್ಯಾಂಕರ್ ಬರುತ್ತಲ್ಲ, ಅದ್ರದ್ದು 2,500 ಏನೋ ಇದೆ. ಸೊ ತುಂಬ ಕಾಸ್ಟ್ಲಿ ಇದೆ. ಅದರಿಂದ ಟ್ಯಾಂಕರ್ ನೀರಿಂದ ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ ನೀರನ್ನ. ಇಲ್ಲೆಲ್ಲ ತೋಟಗಳಿಗೂ ಕೂಡ ಇದೇ ಥರ ಮಾಡ್ಕೊಂಡಿದ್ದಾರೆ ಸರೌಂಡಿಂಗ್ಸಲ್ಲಿ. ನಾವು ಒಬ್ಬರೇ ಬಿಟ್ಟು ಹೊಡಿತಾ ಇಲ್ಲ. ನೋಡಿ ಸ್ವಲ್ಪ ಗುಡುಗ್ತಾ ಇದೆ, ಮಳೆ ಬರೋ ಸೂಚನೆ ಕೂಡ ಇದೆ. ಬಂದರೆ ಸಾಕಾಗಿದೆ, ತುಂಬ ಬಿಸಿಲು. ರೈತರಂತೂ ತುಂಬ ಬೇಜಾರಾಗಿ ಹೋಗಿದ್ದಾರೆ ಮಳೆನೇ ಇಲ್ಲ ಅಂತ ಹೇಳಿ. ನೋಡಿ ಇವರೆಲ್ಲ, ಈ ತೋಟ ಕಾಣಿಸ್ತಾ ಇದ್ದಲ್ಲ, ಇವರು ಬೇರೆ ಊರಿಂದ ಬೋರ್ವೆಲ್ನ ಮಾಡಿಸ್ಕೊಂಡು, ಪೈಪ್ಲೈನ್ ಎಲ್ಲ ಮಾಡಿಸ್ಕೊಂಡು ನೀರು ಹೊಡಿತಾ ಇರೋದು. ಸೊ ಹಾಗಾಗಿ ಇವರೊಬ್ಬರೇ ಚೆನ್ನಾಗಿರೋದು ನಮ್ಮ ಇಡೀ ಊರಲ್ಲಿ. ನೋಡಿ ಇವನು ಬರ್ತಾ ಇದ್ದಾನಲ್ಲ ಕಳ್ಳ, ಮಳೆ ಬರ್ತಾ ಇತ್ತು, ಗ್ಲಾಸ್
ಹೊಡೆದಾಕಿದ್ದಾನೆ ಇವನು ಎಷ್ಟಿದ್ದಾನೆ ಅಂತ ಹೇಳಿದ್ರೆ, ಮಳೆ ಬರ್ತಾ ಇದೆ ತುಂಬ ಜೋರಾಗಿ. ಒನ್ ಟೈಮ್ ಅಷ್ಟೇ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ವಿಂಡೋ ಕ್ಲೋಸ್ ಮಾಡ ಅಂತ ಹೇಳಿದ್ರೆ ಕ್ಲೋಸ್ ಮಾಡಿಲ್ಲ, ಗ್ಲಾಸ್ ಒಡೆದೋಗಿದೆ. ಎಲ್ಲ ಮೇಲ್ಗಡೆನೂ ಎಲ್ಲ ವಿಂಡೋನು ಫುಲ್ಲು ಓಪನ್ ಮಾಡಿಕೊಂಡೇ ಕೂತಿದ್ದ ಅವನು. ಹೇಳಿದ್ರೆ ಮುಚ್ಚೆ ಇಲ್ಲ, ಫುಲ್ ಗ್ಲಾಸ್ ಎಲ್ಲ ಒಡೆದೋಗಿ ಮನೆ ತುಂಬ ಎಲ್ಲ ನೀರು ಬಂದಿತ್ತು ಮೇಲೆ. ನೋಡಿ ಇವ್ರದ್ದು ಕೂಡ ಫುಲ್ಲು ಹಾಳಾಗಿದೆ. ಅವರು ಕೂಡ ತೊಟ್ಟಿಗೆ ಬಿಡ್ಕೊಂಡು ಹೊಡಿತಿದ್ದಾರೆ. ಇಲ್ಲೆಲ್ಲ ಈ ಹೊಲ ಎಲ್ಲ ಏನಿದೆ ಅಲ್ಲ, ಈ ಹೋದ ವರ್ಷ ನೀರು ಇಲ್ಲದೇ ಹಾಳಾಯಿತು, ಏನು ಮೆಕ್ಕೆಜೋಳ ಎಲ್ಲ. ಅದ್ರ ಹಿಂದಿನ ವರ್ಷ ನೀರು ನಿಂತುಬಿಟ್ಟು ಹಾಳಾಯಿತು. ಹಾಗಾಗಿ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ಯಾರದ್ದು ಕೂಡ ಮೆಕ್ಕೆಜೋಳ ಆಗಿಲ್ಲ. ಎಲ್ಲ ಹೊಲ ಎಲ್ಲ ಹಂಗಂಗೆ ಖಾಲಿ ಇದೆ ನೋಡಿ, ಏನೂ ಮಾಡಿಲ್ಲ. ಮತ್ತು ನಮ್ಮೂರವ್ರದ್ದೆಲ್ಲ ಏನು ಕೇಳಬೇಡಿ, ಯಾವ ಒಗಟು ಇಲ್ಲ, ಏನೂ ಇಲ್ಲ. ಇದೆಲ್ಲ ಫುಲ್ಲು ಚರಂಡಿದೆಲ್ಲ ನೀಟ್ ಮಾಡಿಕೊಂಡ್ರೆ ಮಳೆಗಾಲದಲ್ಲೆಲ್ಲ ನೀರು ಬಂದರೆ ನೀಟಾಗಿ ಹರ್ಕೊಂಡು ಹೋಗುತ್ತೆ ಕೆರೆ ಕಟ್ಟೆಗಳಿಗೆಲ್ಲ. ಯಾರು ಏನು ಮೇಂಟೈನ್ ಮಾಡಲ್ಲ, ಮತ್ತು ಪಂಚಾಯಿತಿ ಕಡೆಯಿಂದನೂ ಏನು ಮೇಂಟೈನ್ ಮಾಡಲ್ಲ. ಹಾಗಾಗಿ ಎಲ್ಲ ನೀರು ಅಲ್ಲಲ್ಲೇ ಸ್ಟಾಪ್ ಆಗಿ ಹೊಲದಲ್ಲೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಏನು ಬೆಳೆ ಬೆಳೆಯೋಕ್ಕೇ ಆಗಲ್ಲ ಫುಲ್ಲು. ನಮ್ಮೂರ ಸೈಡೆಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಏನಾದ್ರು ಚಿರತೆ ಇಲ್ಲ ಕರಡಿ ಈ ಥರ ಎಲ್ಲ ಬರ್ತಾ ಇರುತ್ತೆ, ನರಿ ಈ ಥರ ಎಲ್ಲ ಬರ್ತಿರುತ್ತೆ. ಮತ್ತು ನವಿಲುಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತವೆ, ಇಲ್ಲಿ ದಾರಿಲೆಲ್ಲ ಸಿಗ್ತಾ ಇರ್ತವೆ. ಕೋತಿಗಳೆಲ್ಲ ಬಂದ್ಬಿಟ್ಟು ತೆಂಗಿನಕಾಯಿ ಮತ್ತು ಅಡಿಕೆ ಹಳ್ಳೆಲ್ಲ ಉದುರಿಸೋದು ಈ ಥರ ಎಲ್ಲ ಮಾಡ್ತವೆ. ಬೆಳೆ ಎಲ್ಲ ಅಷ್ಟು ಸರಿಗೆ ಬರೋದೇ ಇಲ್ಲ. ಕೋತಿಗಳ್ದಂತೂ ತುಂಬ ಕಾಟ. ಮತ್ತು ಇದು ನಮ್ಮ ತಾತವ್ರದ್ದು ತೋಟ ಕೂಡ, ಅವ್ರದ್ದು ಒಣಗೋಗ್ಬಿಟ್ಟಿದೆ. ಅವರು ಟ್ಯಾಂಕರಲ್ಲೆಲ್ಲ ಬಿಡಿಸ್ಕೊತಾರೆ, ಅಂದ್ರೂ ಅಷ್ಟು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅವರು ವಾರಕ್ಕೆ 2-3 ಸಲ ಹಿಂಗೆ ಟ್ಯಾಂಕರ್ ಬಿಡಿಸ್ಕೊತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ತೊಟ್ಟಿ ಮಾಡಿಲ್ಲ, ಡೈರೆಕ್ಟಾಗಿಯೇ ಹೊಡಿತಾರೆ. ಇಲ್ಲೊಂದು ಪೈಪ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಪೈಪು, ಇದಕ್ಕೆ ಟ್ಯಾಂಕರ್ದು ಅಟ್ಯಾಚ್ ಮಾಡಿಬಿಟ್ಟು ಡೈರೆಕ್ಟ್ ಹೊಡಿತಾರೆ. ಸ್ವಲ್ಪ ಪರಿಚಯ ಇರೋರಲ್ಲ, ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಬಿಡ್ತಾರೆ. ಮತ್ತು ಇಲ್ಲಿ ಒಂದು ಬಾವಿ ಇತ್ತು, ನಮ್ಮ ತಾತವ್ರದ್ದು ಮುಚ್ಚಿಸ್ಬಿಟ್ಟಿದ್ದಾರೆ. ಎಲ್ಲ ಅಡಿಕೆ ಎಲ್ಲ ಸಸಿ ಎಲ್ಲ ಹಾಕೋಣ ಅಂತ ಹೇಳಿ. ನೋಡಿ ಇವ್ರದ್ದು ಕೂಡ ನೀರಿಲ್ಲ, ಹಾಳಾಗಿಬಿಟ್ಟಿದೆ ಇವ್ರದ್ದು. ರೈತರದ್ದೆಲ್ಲ ಇದೇ ಕಷ್ಟ, ನೀರಿದ್ದರೆ ಮಾತ್ರ ರೈತರು, ಇಲ್ಲ ಅಂದರೆ ಕಷ್ಟ ಬೆಳೆ ಬೆಳೆಯೋದು. ಮತ್ತು ನಮ್ಮದು ಕಳಪಂಕಟ್ಟೆ ಅಂತ ಹೇಳಿ ಇದೆ, ಇಲ್ಲಿಂದ ಮುಂದೆ ಹೋದರೆ ಅದು ಎಲ್ಲರೂ ಕೋಡಿ ಬಿದ್ದರೆ ಫುಲ್ಲು ನೀರೆಲ್ಲ ಹೊರಗಡೆ ಬಂದ್ಬಿಟ್ಟು ಹೊಲದಲ್ಲೆಲ್ಲ ನಿಂತ್ಕೊಳುತ್ತೆ. ಏನು ಬೆಳೆ ಬೆಳೆಯೋಕ್ಕೆ ಆಗಲ್ಲ. ಅದ್ರ ಲಾಸ್ಟ್ ಇಯರು ಹಾಗೆ ಆಗ್ಬಿಟ್ಟು ಕೋಡಿ ಬಿದ್ದು ಎಲ್ಲ ಹಾಳಾಯಿತು. ಯಾರೂ ಹಾಗಾಗಿ ಬೆಳೆ ಬೆಳೆದಿಲ್ಲ. ಇವಾಗ ಅಟ್ಲೀಸ್ಟ್ ಮುಂಚೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ, ನೀರು ಹೋಗೋ ಥರ ಎಲ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮಳೆ ಬಂದಾಗ ಯಾರು ಏನು ಮಾಡಲ್ಲ, ಪಂಚಾಯತಿ ಆಫೀಸ್ ಕಡೆಯಿಂದನೂ ಏನು ಮಾಡಲ್ಲ. ಇದೇನು ಚರಂಡಿ ಇದೆಯಲ್ಲ, ಇದನ್ನೆಲ್ಲ ನೀಟ್ ಮಾಡ್ಬೋದು, ಮಾಡಲ್ಲ. ಮತ್ತು ಸ್ಯಾಂಕ್ಷನ್ ಕೂಡ ಆಗಿದೆ ಚರಂಡಿ ಮಾಡೋಕ್ಕೆ, ಒಂದು 5 ಲಕ್ಷ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ. ಏನಕ್ಕೆ ಅಂದರೆ ದುಡ್ಡು ಕಡಿಮೆ ಇದೆ, ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ರೀಸನ್ ಹೇಳ್ತಾ ಇದ್ದಾರೆ. ಮತ್ತು ಏನಾದರೂ ನೀರು ಆಚೆ ಬಂದರೆ ಇಲ್ಲಿಂದ ನೀಟಾಗಿ ಹೋಗೋ ಥರ ಇತ್ತು, ಇಲ್ಲೆಲ್ಲ ಬಾವಿಯೆಲ್ಲ ಇತ್ತೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರಲ್ಲ, ನೀರು ಅಲ್ಲಲ್ಲೇ ಹೋಗ್ಬಿಡುತ್ತೆ. ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ತೋಟದಲ್ಲೆಲ್ಲ ಹೋಗಿ ನಿಂತ್ಕೊಂಡು ಬೆಳೆನೇ ಬರಲ್ಲ, ಆ ರೀತಿ ಆಗುತ್ತೆ. ನಮ್ಮ ಮಾವವ್ರದ್ದೆಲ್ಲ ತೋಟ ಎಲ್ಲ ಚೆನ್ನಾಗಿದೆ. ನಮ್ಮದು ಆ ಕಡೆ ಸೈಡ್ ಬಾವಿ ಎಲ್ಲ ಇದೆ ಇನ್ನೂ ಒಂದು ತೋಟದಲ್ಲಿ. ಸೊ ನೀರು ಅಲ್ಲಿಗೆ ಹರ್ಕೊಂಡು ಹೋಗಬೇಕು, ಬಟ್ ಜಾಗನೇ ಇಲ್ಲ. ನೋಡಿ ಈ ಹೊಲ ಎಲ್ಲ ಹಾಗೆ ಖಾಲಿ ಬಿಟ್ಟಿದ್ದಾರೆ ಫುಲ್ಲು. ನೋಡಿ ಕಾಣಿಸ್ತಿದ್ಯಾ, ಎಲ್ಲ ಹೊಲ ಎಲ್ಲ ಖಾಲಿ ಇದೆ. ಆ ಕಡೆ ಸೈಡೆಲ್ಲ ಹೊಲ ಎಲ್ಲ ಏನು ಬೆಳೆನೇ ಬೆಳೀತಾ ಇಲ್ಲ, ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಮ್ಮೂರು ಹೊರಗಡೆ ಎಲ್ಲ ದೊಡ್ಡ ಕೆರೆ ಇದೆ, ಅಲ್ಲಿಗೆಲ್ಲ ನೀರು ಬರಬೇಕು. ಪಾಂಡವಮಟ್ಟಿ ಆ ಕಡೆ ಸೈಡವರೆಲ್ಲ ತುಂಬ ಸ್ಟಾಪ್ ಮಾಡ್ಕೊಂಬಿಡ್ತಾರೆ ನೀರನ್ನ, ನಮಗೆ ಬಿಡೋದೇ ಇಲ್ಲ. ಲಾಸ್ಟ್ ಊರಲ್ಲ, ಎಲ್ಲ ಜಗಳ ಆಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಸ್ಟಾಪ್ ಮಾಡ್ಕೊಂಬಿಡ್ತಾರೆ. ನಮಗೆ ನೀರೇ ಸಿಗಲ್ಲ. ಏನೋ ಜನ ಒಗ್ಗಟ್ಟಾಗಿ ಏನೋ ಒಂದು ಮಾಡಿದ್ರೆ ಆಗುತ್ತೆ, ಯಾರೂ ಒಗ್ಗಟ್ಟಾಗಲ್ಲ. ನಮ್ಮೂರಲ್ಲಿ ಬರೀ ಇದೆ ಹೇಳ್ತಾರೆ. ತೇರು ಮಾಡಬೇಕಂತ ಹೇಳ್ತಾರೆ, ತೇರು ರೆಡಿ ಇದೆ, ಹೊಸ ತೇರು, ಆದರೆ ನೀರಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನೋ ಒಂದು ನಂಬಿಕೆ, ತೇರು ಮಾಡಿದ್ರೆ ತುಂಬ ಚೆನ್ನಾಗಿ ಮಳೆ ಆಗುತ್ತೆ ಅಂತ ಹೇಳಿ. ನಾವು ಎಲ್ಲದಕ್ಕೂ ದುಡ್ಡಿರುತ್ತೆ, ಹೊರಗಡೆ ಊಟ ಮಾಡೋಕ್ಕೆ ದುಡ್ಡಿರುತ್ತೆ, ಇನ್ನೊಂದೇನಕ್ಕೂ ದುಡ್ಡಿರುತ್ತೆ. ಆದರೆ ತೇರು ಮಾಡೋಕ್ಕೆ ಮಾತ್ರ ದುಡ್ಡಿರಲ್ಲ. ಏನೋ ಒಂದು ಟ್ಯಾಂಕರ್ನ ಹಾಕಿಸ್ಕೊಂಬಿಟ್ಬಿಟ್ಟು ಮಾಡಿದ್ರೆ ಏನಾಗಲ್ಲ. ಎಷ್ಟೋ ವರ್ಷದಿಂದ ತೇರೇ ಮಾಡ್ತಾಯಿಲ್ಲ, ಎಲ್ಲ ಊರಲ್ಲೂ ತೇರು ಆಗ್ತಾಯಿದೆ, ನಮ್ಮೂರಲ್ಲಿ ಮಾತ್ರ ಆಗ್ತಾಯಿಲ್ಲ. ಅದೇ ಬೇಜಾರು ನಮಗೆ. ಏನೋ ಕೆಂಡ ಎಲ್ಲ ಮಾಡಿದ್ರು, ಸ್ವಲ್ಪ ಮಳೆ ಆಯಿತು, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇಲ್ಲ.
ಮತ್ತು ತೇರು ಮಾಡೋಕ್ಕೂ ಕೂಡ ತುಂಬ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಎಲ್ಲ ಊರಿಂದ ಒಬ್ರೊಬ್ಬರ ಹತ್ರ 25,000 30,000 ಹೀಗೆಲ್ಲ ಇಸ್ಕೊಂಡಿರೋರು ತುಂಬ ಚೆನ್ನಾಗಿ ದುಡ್ಡಾಗಿದೆ. ಆದರೆ ಮನೇಲಿ ನೀರಿಲ್ಲ ಅಂತ ಹೇಳಿಬಿಟ್ಟು ರೀಸನ್ ಹೇಳ್ತಾ ಇದ್ದಾರೆ. ನಾವು ಕೂಡ ರೀಬೋರ್ ಮಾಡಿದ್ವಿ. ಒಂದು ಸ್ವಲ್ಪ ನೀರು ಬಿತ್ತು, 950 ಅಡಿಗೆ 1.5 ಇಂಚೇನೋ ಬಿತ್ತು. ಆದರೆ ಕೊರಿಯೋನು 1020 ಅಡಿಗೆ ಅಷ್ಟೇ ಕೊರಿಯೋದು. ನಾವು ಅಲ್ಲಿವರೆಗೂ ಕೂಡ ಕೊರೆಸಿದ್ವಿ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿ. ಬಟ್ ನಮಗೆ ರಾಡ್ ಅಷ್ಟೇ ಇದ್ದಿದ್ದು, ಹಾಗಾಗಿ ಅವ್ನು ಕೊರೀಲೇ ಇಲ್ಲ. ಅದ್ರ ಮುಂದೆ 1500 ಅಡಿವರೆಗೂ ಹೋಗಲಿ ಅಂತ ಹೇಳಿ ಅಂತ ಅಂದ್ಕೊಂಡಿದ್ವಿ. ರಾಡ್ ಏನಾದ್ರು ತೊಗೊಂಡು ಬರೋಣ ಅಂತ ಹೇಳಿದ್ರೆ ಅದೂ ಇಲ್ಲ, ಅವ್ರು ಕೊಡಲ್ಲ ಅಂತ ಹೇಳಿದ್ರು. ಮತ್ತು ಬೇರೆ ಲಾರಿಯವರಿಂದ ಇಸ್ಕೊಳ್ಳೋಣ ಅಂತ ಹೇಳಿದ್ರೆ ಕೊಡಲ್ಲ, ಹಾಗೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳಲ್ಲ ಅಂತೆ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಮತ್ತು ಮೋಟ್ರು ಕೂಡ ಬಿಟ್ಟಿಲ್ಲ, ಅದಕ್ಕೆ ಅಂತಲೇ ಮೋಟ್ರ್ ಇತ್ತು. ಮತ್ತು ಹೊಸದೆಲ್ಲ ತೊಗೊಂಡು ಬಂದು ಮಾಡೋಕ್ಕೆ 2 ಲಕ್ಷ ಎಲ್ಲ ಖರ್ಚಾಗುತ್ತೆ. ಸೊ ಹಾಗಾಗಿ ಹಾಗೆ ಬಿಟ್ಬಿಟ್ವಿ. ನಾವು ಎಷ್ಟು ಬೋರ್ ಇದೆಯೋ ಅಷ್ಟರಲ್ಲೇ ಮೇಂಟೈನ್ ಮಾಡಿಕೊಂಡು ಹಾಗೆ ನೋಡ್ತಾನೇ ಇದ್ದೀವಿ. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ನವಿಲೆಲ್ಲ ಬರ್ತಾ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ ಸಾಯಂಕಾಲದಂತೂ. ಮತ್ತು ಈಗ ಮಳೆ ಬೇರೆ ಟೈಮ್ ಅಲ್ಲ, ಸ್ವಲ್ಪ ಚೆನ್ನಾಗಿ ತಣ್ಣಗಂತ ಅನಿಸುತ್ತೆ. ಮಳೆ ಬಂದರೆ ಇನ್ನೂ ಸ್ವಲ್ಪ ಕಳೆ ಆಗಿರುತ್ತೆ ತೋಟ ಎಲ್ಲ. ಮಳೆ ಬಂದರೆ ಸಾಕಾಗಿದೆ, ಬೇಡ್ಕೊಳ್ತಾ ಇದ್ದೀವಿ ಮಳೆ ಬರಲಿ ಅಂತ ಹೇಳಿ. ಎಲ್ಲ ಕಡೆ ಮಳೆ ಆಗ್ತಾಯಿದೆ. ಏನೋ ನಮ್ಮ ಚನ್ನಗಿರಿ ತಾಲೂಕಿಗೆ ಸ್ವಲ್ಪ ಯಾಕೋ ಮಳೆ ಬರ್ತಾ ಇಲ್ಲ. ಬರೀ ಅಡಿಕೆ ಮರ, ಚನ್ನಗಿರಿ ತಾಲೂಕನ್ನೇ ಅಡಿಕೆ ನಾಡು ಅಂತ ಹೇಳಿಬಿಟ್ಟೇ ಕರೀತಾರೆ. ಬರೀ ಅಡಿಕೆ ಮರ ಮತ್ತು ಬೇರೆ ಮರ ಇದ್ರೆ ತಾನೇ ಮಳೆ ಬರೋಕ್ಕೆ ಸಾಧ್ಯ. ಯಾರು ಮರ ನೆಡೋಕ್ಕೆ ಇಷ್ಟನೇ ಪಡಲ್ಲ, ಎಲ್ಲರೂ ಬರೀ ಕಡಿಯೋದು. ಇಲ್ಲೆಲ್ಲ ಎಷ್ಟೊಂದು ಮರ ಇತ್ತು ಈ ರೋಡಲ್ಲೆಲ್ಲ. ಚರಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿದ್ದಾರೆ ಮರಗಳನ್ನೆಲ್ಲ. ಹಾಗಾಗಿ ಮರನೇ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಅಂತೂ ಮರನೇ ನೆಡಲ್ಲ ಅವರು. ಬೇರೆ ಊರಲ್ಲೆಲ್ಲ ವರ್ಷ ಮರ ನೆಡ್ತಾರೆ. ನಮ್ಮೂರ ಸೈಡಲ್ಲಂತೂ ಅದಿಲ್ಲವೇ ಇಲ್ಲ, ಸುತ್ತ ಆರಾಮಿಲ್ಲ. ಏನಾದರೂ ಒಂದು ಅಭಿವೃದ್ಧಿ ಮಾಡ್ತಾರಾ ಅದು ಕೂಡ ಇಲ್ಲ. ಕೆರೆ ಅಭಿವೃದ್ಧಿ ಮಾಡ್ತಾರಾ ಅದೂ ಇಲ್ಲ. ಏನಂದ್ರೆ ಏನೂ ಮಾಡಲ್ಲ. ಈ ನೀರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸೈಡು ಸುಳೆಕೆರೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಬರುತ್ತೆ, ಅವರು ಪಾಪ ಬಿಡ್ತಾರೆ. ಆದರೆ ಇವ್ರೇನು ಮಾಡ್ತಾರೆ, ಪೈಪ್ ಹೊಡೆದಿದೆ, ಅದೊಡ್ದಿದೆ ಇದೊಡ್ದಿದೆ ಅಂತ ಹೇಳಿಬಿಟ್ಟು ನೀರೇ ಬಿಡ್ತಾ ಇಲ್ಲ. ಬೋರ್ವೆಲ್ ಇದೆ, ಅದು ಸ್ಟಾಪ್ ಆಗಿದೆ. ಮತ್ತು ಬೋರ್ ಕೂಡ ಕೊರೆಸ್ತಾ ಇಲ್ಲ ಅವರು. ಬೇರೆ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಕುಡಿಯೋ ನೀರೆಲ್ಲ ಬಿಡ್ತಾ ಇದ್ದಾರೆ ಸುಳೆಕೆರೆಯಿಂದ. ಅದರಿಂದನೇ ದುರ್ಗ ಎಲ್ಲ ಕಡೆ ನೀರು ಹೋಗ್ತಿದೆ. ಎಲ್ಲ ಹಳ್ಳಿಗಳಿಗೂ ಸುತ್ತಮುತ್ತ ಹಳ್ಳಿ ಸೈಡೆಲ್ಲ ಏನಿದೆಯೋ ಎಲ್ಲ ಕಡೆ ನೀರು ಹೋಗ್ತಿದೆ. ನಮ್ಮೂರಿಗೆ ಮಾತ್ರ ಇಲ್ಲ. ಎಲ್ಲರೂ ಕೂಡ ದುಡ್ಡು ಕೊಟ್ಬಿಟ್ಟು ಟ್ಯಾಂಕರ್ ಹಾಕಿಸ್ಕೊತಾ ಇದ್ದಾರೆ ಮನೆಗೆ. ಗ್ರಾಮ ಪಂಚಾಯತಿ ಕಡೆಯಿಂದ ಏನು ಮಾಡ್ತಾರೆ, ಒಂದು ಡ್ರಮ್ ನೀರು ಕೊಡ್ತಾರಷ್ಟೇ. ಅದು ಎಲ್ಲಿಗೆ ಸಾಕಾಗುತ್ತೆ? ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆಲ್ಲ ಏನೂ ಸಾಕಾಗೋದೇ ಇಲ್ಲ. ನಾವು ಬೋರ್ವೆಲ್ ಇರೋರು ಬೋರ್ವೆಲ್ಲಿಂದ ಬಿಡ್ಕೊತಾರೆ. ನಾವು ಕೂಡ ಬೋರ್ವೆಲ್ಲಿಂದನೇ ಬಿಡ್ಕೊಂಡಿರೋದು. ಬೇರೆಯವರೆಲ್ಲ ಏನು ಮಾಡ್ತಾರೆ, ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಅದು ಸಾಕಾಗುತ್ತಾ? ಮನೆ ಮೇಂಟೈನ್ ಮಾಡೋಕ್ಕೆ ಸಾಕಾಗೋದೇ ಇಲ್ಲ. ಬರೀ ಟಿ ವಿಲಿ ಸಿಟಿಲಿ ನೀರು ಪ್ರಾಬ್ಲಮ್ ಆಗಿದೆ ಅಂತ ಹೇಳೇ ತೋರಿಸ್ತಿರ್ತಾರೆ. ಹಳ್ಳಿ ಸೈಡಿಂದ ಏನಾದರೂ ತೋರಿಸ್ತಾರ? ಇಲ್ಲ. ಎಷ್ಟು ನೀರಿಲ್ಲ ಅಂತ ಹೇಳಿ ತೋಟಗಳು ಎಲ್ಲ ಒಣಗೋಗಿದೆ ಅಂದರೆ ಹೇಳಬಾರ್ದು. ಆ ಮೇನ್ ರೋಡಲ್ಲಂತೂ ಎಲ್ಲ ತೋಟಗಳು ಒಣಗೋಗಿದೆ. ಅವ್ರಿಗೆ ಈಸಿ, ತೋಟ ಒಣಗೋದ್ರೆ ಬೇಕಾದ್ರೆ ಸೈಟ್ ಮಾಡ್ಕೊತಾರೆ. ನಾವೇನು ಮಾಡೋಕ್ಕಾಗುತ್ತೆ? ನಾವು ರೈತರು, ನಾವು ತೋಟ ಮಾಡಲೇಬೇಕು, ನಮಗೆ ಅದೇ ಆದಾಯ. ಸೊ ಹಾಗಾಗಿ ನಾವು ಹೆಂಗೋ ಕಷ್ಟಪಟ್ಟರು ಉಳಿಸ್ಕೊತೀವಿ. ಬೋರ್ನೆಲ್ಲ ಅಂತೂ ತುಂಬ ಕೊರೆಸ್ತಾ ಇದ್ದಾರೆ ಈ ಸೈಡೆಲ್ಲ. ಒಬ್ರೊಬ್ರು ಏನಿಲ್ಲ ಅಂದರೂ 4-5 ಬೋರ್ ಕೊರೆಸ್ತಾ ಇದ್ದಾರೆ. ಒಂದೊಂದು ಬೋರಿಗೂ ಮೋಟ್ರು ಮತ್ತು ಬೋರು ಎಲ್ಲ ಕೊರ್ಸೋಕ್ಕೂ 5-5 ಲಕ್ಷ ಬೇಕು. ಎಲ್ಲಿಂದ ತರೋಕ್ಕಾಗುತ್ತೆ? ವರ್ಷಕ್ಕೆ ಬರೋ ಆದಾಯನೇ ಸ್ವಲ್ಪ. ಅದರಲ್ಲೂ ಅಷ್ಟೊಂದು ಬೋರೆಲ್ಲ ಕೊರೆಸಿ ಸಾಲ ಎಲ್ಲ ಮಾಡಿಕೊಂಡು ತೋಟ ಉಳಿಲಿಲ್ಲ ಅಂದರೆ ತುಂಬ ಕಷ್ಟ. ಎಲ್ಲ ಮಳೆನೇ ನೋಡ್ಕೋಬೇಕು. ಮಳೆ ಬಂದರೆ ಎಲ್ಲ ಸೊಲ್ಯೂಷನ್ ಸಾಲ್ವ್ ಆಗುತ್ತೆ. ಮಳೆ ಕಾಯ್ತಾ ಇದ್ದೀವಿ. ಈಗಲೂ ಕೂಡ ಗುಡುಗ್ತಾ ಇದೆ. ನೆನ್ನೆ ಥರ ಆಗೋದು ಬೇಡ, ಮೋಡ ಎಲ್ಲ ಬೇರೆ ಕಡೆ ಹೋಗಿ ಮಳೆ ಆಗಲಿ ಬೇರೆ ಕಡೆನೂ. ಬಟ್ ನಮ್ಮೂರಿಗೂ ಒಂದು ಸ್ವಲ್ಪ ಬರಲಿ ಅಲ್ಲ, ಬರ್ತಾನೇ ಇಲ್ಲ. ಎಲ್ಲ ಕಡೆ ಮಳೆ ಆಗ್ತಾಯಿದೆ. ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ ಮಳೆ ತುಂಬ ಚೆನ್ನಾಗಿ ಆಗ್ತಾ ಇರೋದು. ಬಟ್ ಬರ್ತಿಲ್ಲ ಇಲ್ಲಿಗೆ. ಏನು ಮಾಡೋದು? ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು. ನೋಡಿ ಎಷ್ಟು ಮೋಡ ಆಗಿದೆ, ಕಾಣಿಸ್ತಿದ್ಯಾ? ದೇವರೇ ಕಾಪಾಡಬೇಕು. ಎಲ್ಲರೂ ಏನೂ ಮಾಡೋಕ್ಕಾಗಲ್ಲ. ಏನೋ ಹೇಳ್ತಾರೆ, ಈ ಯುಗ ಹೋಗಿ ಇನ್ನೊಂದು ಯುಗ ಬರುತ್ತಂತೆ, ಸ್ವಲ್ಪ ಟೈಮ್ ಅಷ್ಟೇ ಇರೋದು ಅಂತ. ಹಾಗಾಗಿ ಉಳಿಸ್ಕೋಬೇಕಂತ ಹೇಳಿದರೆ ಮರ ನೆಡಬೇಕು. ಎಲ್ಲ ಮರ ನೆಟ್ಟರೆ ಎಲ್ಲ ಸೊಲ್ಯೂಷನ್ ಸಾಲ್ವ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ನೆಡ್ತೀವಿ, ಇನ್ನೊಬ್ಬರು ಕಡಿತಾರೆ, ಅದೆಲ್ಲ ಅಲ್ಲ. ಮರ ನೆಡಬೇಕು. ನಮ್ಮೂರಲ್ಲೂ ನೆಡಬೇಕು. ಯಾರೂ ಮುಂದೆ ಬರಲ್ಲ. ಏನು ಮಾಡೋದು?
ತುಂಬ ಮೋಡ ಆಗಿದೆ. ಹಾಗೆ ಸುಮ್ಮನೆ ನಿಮಗೆ ನಮ್ಮೂರು ತೋರಿಸೋಣ ಅಂತ ಅನ್ನಿಸ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಏನಾದರೂ ಸಜೆಷನ್ ಕೊಡಬೇಕಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಯಾವುದಾದ್ರು ಪ್ಲೇಸ್ ತೋರಿಸ್ಬೇಕು, ಇಲ್ಲ ಇನ್ನೊಂದೇನೋ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ನಿಮಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ಥರ ವಿಡಿಯೋ ಮಾಡ್ತೀನಿ, ಡಿಫ್ರೆಂಟ್ ಆಗಿರೋದು, ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ. ಟೇಕ್ ಕೇರ್, ಬಾಯ್, ಸಿ ಯು.